ಬನ್ನಿ ನಿಮ್ಮ ಪಾರ್ಟ್ನರ್ ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣ. ನಿಮ್ಮ ಪಾರ್ಟ್ನರ್ ನಿಮಗೆ ಲವ್ ಆಫರ್ ಕೊಡಬೇಕು ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮಗೆ ಗಾಡಿ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಮಗು ಮಾಡ್ಕೊಳ್ಬೇಕು ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಸಾರಿ ಕೇಳಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಎಸ್ಪೆಷಲಿ ನಿಮ್ಮ ಎಕ್ಸ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು, ರಿಯೂನಿಯನ್ ಆಗಬೇಕು, ಕಮಿಟ್ಮೆಂಟ್ ಕೊಡಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನೀವು ಇದಕ್ಕೆ ಸರಿಯಾದ ರೆಸ್ಪಾಂಡನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ನೀವು ರೆಸ್ಪಾಂಡ್ ಮಾಡೋದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ 6 ಎನರ್ಜಿ ಜಾಸ್ತಿ ಇದೆ. ಇದೊಂದು ಮುಗ್ದೋದ ಅಧ್ಯಾಯ ಅಂತ ನೀವು ಅಂದ್ಕೊಂಡಿದ್ದೀರಾ, ಸೊ ಅನ್ವಾಂಟೆಡ್ ಅಂತ. ಬಟ್ ಸ್ಟಿಲ್ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಎಕ್ಸ್ ಇಬ್ಬರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅವರು ನಿಮಗೆ ಎಷ್ಟೇ ಲಕ್ಸುರಿ ಕೊಟ್ಟರು, ಎಷ್ಟೇ ದುಡ್ಡು ಕೊಟ್ಟರು, ಏನೇ ಕೊಟ್ಟರು ನಿಮಗೆ ಸಮಾಧಾನ ಆಗ್ತಾ ಇಲ್ಲ. ನಿಮಗೆ ಸಮಾಧಾನ ಆಗ್ತಾ ಇರೋದು ಅವರ ಪ್ರೀತಿಯಿಂದ. ಓಕೆ, ಸೋಲ್ಮೇಟ್ ಎನರ್ಜಿ ಇದೆ. ಡೆಫಿನೆಟ್ಲಿ ನೀವಿಬ್ಬರು ರಿಯೂನಿಯನ್ ಆಗ್ತೀರಾ. ಇಟ್ಸ್ ಜನರಲ್ ರೀಡಿಂಗ್. ಕೆಲವರಿಗೆ ಅವರು ವಾಪಸ್ ಬರ್ತಾರೆ, ಇನ್ನು ಕೆಲವರಿಗೆ ಅವರು ಬೇರೆಯವ್ರನ್ನ ಮದುವೆ ಆಗ್ತಾರೆ. ಸೋಲ್ಮೇಟ್ ಎನರ್ಜಿಲಿ ಇರೋರು ನೀವೇ ಮದುವೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪಾರ್ಟ್ನರ್ ಅಲ್ಟಿಮೇಟ್ ಆಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಫೈನಾನ್ಷಿಯಲ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ದುಡ್ಡಿನ ಬಗ್ಗೆ, ಮದುವೆ ಬಗ್ಗೆ ದೇವ್ರು ಯೋಚನೆ ಮಾಡ್ತಿದ್ದಾರೆ. ನೀವು ದುಡ್ಡು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ದೇವರು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರು ಅವ್ರು ನಿಮ್ಮ ಜೀವನಕ್ಕೆ ಬಂದರೆ ನೀವು ಅವ್ರನ್ನ ಕಟ್ ಹಾಕ್ಬಿಡ್ತೀರಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದು ಸ್ವಲ್ಪ ಡೇಂಜರಲ್ಲಿ ಇದೆ. ಸೊ ಅದು ಬಿಟ್ಟರೆ ನಿಮ್ಮ ಪಾರ್ಟ್ನರ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂದ್ಕೊಂಡಿದ್ರು. ಬಟ್ ನೀವು ಯಾವುದೇ ಸ್ಟ್ರಾಂಗ್ ಆಗಿ ನಿಲ್ಲಿಲ್ಲ ಅಲ್ಲಿ. ನಿಮ್ಮ ಪಾರ್ಟ್ನರ್ನೇ ಕಟ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆದ್ರಿ. ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಈಗ ನಿಮ್ಮನ್ನು ಹೇಗೆ ಕಂಟ್ರೋಲಿಗೆ ತಗೊಳ್ಬೇಕು, ಹೇಗೆ ನಿಮ್ಮನ್ನು ಖುಷಿ ಪಡಿಸ್ಬೇಕು, ಹೇಗೆ ನಿಮ್ಮನ್ನು ಮತ್ತೆ ಮರಳು ಮಾಡಬೇಕು, ಇದ್ರ ಕಡೆ ಗಮನನ ಕೊಡ್ತಾ ಇದ್ದಾರೆ. ಬಟ್ ಈ ಸಿಚುವೇಶನ್ ಅಡ್ವಾಂಟೇಜ್ ನಿಮ್ಮ ಪರವಾಗಿ ಇರೋದ್ರಿಂದ ಈ ಸಿಚುವೇಶನ್ನಿನ ಅಡ್ವಾಂಟೇಜನ್ನ ನೀವು ತಗೊಳ್ಳಿ ಅನ್ನುವಂಥದ್ದು. ಅಡ್ವಾಂಟೇಜ್ ತಗೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಮಿಟ್ಮೆಂಟ್ ಬರ್ತಾ ಇದೆ, ಇಷ್ಟ ಇದ್ದರೆ ಮ್ಯಾರೇಜ್ ಆಗಿ, ಸೊ ಇಲ್ಲಾಂದರೆ ಹೊಸ ಪರ್ಸನ್ ಬರ್ತಾರೆ, ಅವ್ರನ್ನ ಮದುವೆ ಆಗಿ. ಒಟ್ಟಿನಲ್ಲಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಜೀವನನ ರೂಪಿಸ್ಕೊಳ್ಳಿ. ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಿ, ಆಗತ್ತೆ. ಒಳ್ಳೆಯದಾಗಲಿ.